ವನವಾಸಕ್ಕೆ ಬಂದು ಅದೆಷ್ಟೋ ದಿನಗಳು ಕಳೆದು ಹೋದವು. ಆದರೆ ಇದುವರೆಗೆ ನಾನು ಇಂತಹ ಜಿಂಕೆಯನ್ನು ಕಂಡವಳಲ್ಲ. ನೋಡಿದ್ರ ಸ್ವಾಮಿ, ಸ್ವರ್ಣಮಯವಾಗಿ ಶೋಭಿತವಾಗಿದೆ. ಅಷ್ಟೇ ಅಲ್ಲ, ತಾಳಕ್ಕೆ ತಕ್ಕಂತೆ ಕೊಳೆಯುತ್ತಾ ಇದೆ. ಅದನ್ನು ನೋಡಿದಾಗ ನನ್ನಲ್ಲಿ ಅನಿಸಿದ್ದು ಹೀಗೆ, ಅದರ ಜೊತೆ ಆಟವಾಡಬೇಕು, ಅದನ್ನು ಅಪ್ಪಿ ಮುದ್ದಾಡಬೇಕೆಂಬ ಬಯಕೆ ತಂದುಕೊಡುವಿರಾ ಸ್ವಾಮಿ? ಅಲ್ಲಿ ಕಾಣುತ್ತಿರುವಂತಹ ಜಿಂಕೆ ಮೇಲೆ ಮನಸ್ಸು ಮಾಡಿ ಆ ಜಿಂಕೆಯನ್ನು ಹಿಡಿದು ತರಬೇಕು, ಮಾತ್ರವಲ್ಲ ಅಪ್ಪಿ ಮುದ್ದಾಡಬೇಕೆನ್ನುವುದಾಗಿ ಹೇಳಿದೆಯಲ್ಲ.
ಅಷ್ಟೇ ಅಲ್ಲ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಎನ್ನುವುದಾಗಿ ಹ, ಯಾವ ಪ್ರಾಣಿಯೂ ಕೂಡ ಹ್ಮ್, ತಾಳಕ್ಕೆ ತಕ್ಕಂತೆ ಕುಣಿಯುವುದಿಲ್ಲ. ಹ, ಹಾಗಿದ್ರೆ ಈ ರೀತಿಯಾಗಿ ಕುಣಿತಾ ಇದೆ ಅಂತ ಆದ್ರೆ ಅದು ದುರುಳನ ಕಪಟತನದಿಂದ. ಹ, ಹ. ಅದಕ್ಕಾಗಿ ಆ ಜಿಂಕೆ ಮೇಲೆ ಹ. ನೀನು ಮನಸ್ಸು ಮಾಡಬೇಡ. ಸ್ವಾಮಿ ಆ ಅದೇನೇ ಆಗಿರಲಿ ನೀವು ತಂದು ಕೊಡಲೇಬೇಕು ಸ್ವಾಮಿ ನನಗೆ. ಜಾನಕಿ ಒಂದಾದ ವೇಳೆ ಆ ಜಿಂಕೆಯನ್ನು ನಾನು ತಂದದೇ ಹೋಗುದಂತಾದ್ರೆ ಹ, ಏನು ಮಾಡ್ತೀಯ? ಸ್ವಾಮಿ ಪಂಚಬಾಣನ ಕಿದನೆ ಕೇಳು ಆ ಪಂಚಬಾಣನ ಕಿದನೆ ಕೇಳು ವಸುವನ್ ಪ್ರದೆ ಮಾಡಿರುವುದಾದರೆ ರಾಮ ಸ್ವಾಮಿ ಜಾನಕಿ ನೀವು ಆ ಜಿಂಕೆಯನ್ನು ಹಿಡಿದು ತಂದದ್ದೇ ಆದಲ್ಲಿ ಆ ಅದನ್ನ ಪ್ರೀತಿಯಿಂದ ಸಾಕಿ ಬೆಳೆಸುತ್ತೇನೆ. ಸರಿ ಒಂದು ವೇಳೆ ಆ ಜೀವಂತವಾಗಿ ತರಲು ಸಾಧ್ಯವಾಗದೇ ಇದ್ದಲ್ಲಿ ಒಂದಾದರೂ ಸರಿಯೇ ಆ ನೀವು ತಂದು ಕೊಡಲೇಬೇಕು. ಒಂದು ತದಂತಹ ಆ ಜಿಂಕೆ ಚರ್ಮವನ್ನ ಸೀಳಿ ಆ ಕಂಚಿತವನ್ನಾಗಿ ಆದ್ರೂ ಹಾಕಿಕೊಳ್ಳಬೇಕೆಂಬ ಆಸೆ. ತಂದು ಕೊಡಿ ಸ್ವಾಮಿ. ಜಾನಕಿ ಹ. ಆ ಜಿಂಕೆ ಮೇಲೆ ನಿನಗೆ ಮನಸ್ಸಿದೆ ಹೋದೆಂತ ಆದ್ರೆ ಖಂಡಿತವಾಗಿ ನಾನು ತರುತ್ತೇನೆ. ಹ. ಆದ್ರೆ ನಾನು ತರುವವರೆಗೂ ನೀನು ಹ. ನನ್ನ ತಮ್ಮನಾಗಿರುವಂತ ಲಕ್ಷ್ಮಣನ ರಕ್ಷಣೆ ಇರಬೇಕು. Oh,